ಇದೀಗ ಯುವಕರ ಕಣ್ಮಣಿ, ಯುವಕರ ಸ್ಫೂರ್ತಿ, ಸದಾ ದಿಟ್ಟ ಹೆಜ್ಜೆಯ ನಾಯಕ ಅಂತಾನೆ ಹೆಸರಾಗಿರ್ತಕ್ಕಂತಹ ನಮ್ಮ ದಾವಣಗೆರೆ ಜಿಲ್ಲೆಯ ಮಾಜಿ ಮಹಾಪೌರರಾದ ಶ್ರೀಯುತ ಅಜಯ್ ಕುಮಾರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಬೇಕು ದಯಮಾಡಿ. ಲಿಂಗೈಕ್ಯ ಮಹಾಂತ ಸ್ವಾಮೀಜಿಗಳವರ ಪಾದಗಳಲ್ಲಿ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ವಚನಾನಂದ ಮಹಾಸ್ವಾಮೀಜಿಗಳವರ ಪಾದಗಳಲ್ಲಿ ನಮಸ್ಕರಿಸ್ತಾ ಅದೇ ರೀತಿ ಅಣ್ಣನವರು ನನ್ನ ಮಾರ್ಗದರ್ಶಕರು, ಹರಿಹರ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಶಿವಶಂಕರಣ್ಣನವರೇ, ಸ್ವಲ್ಪ ಸೌಂಡ್ ಕೊಡ್ರಪ್ಪ, ಅವ್ರಿಗೇನೋ ಕೇಳ್ತಿಲ್ಲ. ಮತ್ತು ಸೋಮಣ್ಣ ಬೇವಿನ ಮರದ್ರವ್ರೆ, ಮತ್ತು ಅರುಣ್ ಕುಮಾರ್ ಪೂಜಾರ್ರವ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರೇ, ಬಾಬಣ್ಣವರೇ, ಪರಮೇಶ್ವರ್ ಗೌಡ್ರವ್ರೆ, ಪ್ರಕಾಶ್ ಪಾಟೀಲ್ರವ್ರೆ, ಮತ್ತು ಶೇಖರಪ್ಪ ಗೌಡ್ರವ್ರೆ, ಮತ್ತು ಎಲ್ಲ ಸಮಾಜದ ಗಣ್ಯರೇ, ವೇದಿಕೆ ಮೇಲೆ ಬಂದು ಮಾತನಾಡಿದಂಥ ಎಲ್ಲ ಗಣ್ಯರೇ, ಕೂತಿರ್ತಕ್ಕಂಥ ಎಲ್ಲ ಗಣ್ಯರೇ, ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಸಮಾಜದ ಆತ್ಮೀಯ ಬಂಧುಗಳೇ, ಹಿರಿಯರೇ, ತಾಯಂದ್ರೆ, ಮುಖ್ಯವಾಗಿ ನಾನು ತಾಯಂದ್ರಿಗೆ ನಾನು ನಮಸ್ಕರಿಸ್ತೀನಿ. ಇಷ್ಟೊತ್ತಾದರೂ ತಾವು ಭಾಳ ಶಾಂತಿಯಿಂದ ತಾವು ಇಲ್ಲಿ ಕೂತಿದ್ದೀರಾ. ಎಲ್ಲ ನನ್ನ ಸಹೋದರ ಮಿತ್ರರೇ, ಸಾಕಷ್ಟು ಸಮಯ ಆಗಿದೆ. ನಾನಂತಾಗಿ ಅಣ್ಣರಿಗೆ ಹೇಳಿದೆ, ಎಲ್ಲ ಮಾತಾಡಿದಾರಣ್ಣ, ನೀವು ಮಾತಾಡ್ಬಿಟ್ರೆ ಆಯಿತು, ನೀವು ಮಾತಾಡಿದ್ರೆ ಇಲ್ಲಿ ಫುಲ್ಫಿಲ್ ಆಗತ್ತೆ ಅಂತೇಳಿ. ಅಜ್ಜರು ಅವರು ಮಾತಾಡ್ತಾರೆ ಇಲ್ಲ, ಆದರೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನನ್ನ ಮೇಲಿರ್ತಕ್ಕಂಥ ಪ್ರೀತಿ, ಅವರ ಆಶೀರ್ವಾದದಿಂದನೇ ನಾನು ಇವತ್ತು ತಮ್ಮ ಮುಂದೆ ನಿಂತು ಮಾತನಾಡ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಇದು. ನನಗೆ ಇನ್ನು ನಾವೊಂದು 4-5 ಜನ ಸೇರಿ ನಾವು ಪಂಚಮಸಾಲಿ ಬಿಸ್ನೆಸ್ ಫೋರಮ್ ಅಂಥೇಳಿ ಆರಂಭ ಮಾಡಿದ್ವಿ. ತದನಂತರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕೂಟ ಅಂಥೇಳಿ ಒಂದು ಕಾರ್ಯಕ್ರಮ, ಏನು ಪ್ರತಿ ತಿಂಗಳು ಒಂದು ಮೀಟಿಂಗನ್ನು ಮಾಡ್ತೀವಿ, ಸಮಾಜ ಸಂಘಟನೆಗಾಗಿ, ವ್ಯಾಪಾರಸ್ಥರ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ. ಆ ಒಂದು ಕಾರ್ಯಕ್ರಮ ಮಾಡಿದಾಗ ಸುಮಾರು 200-300-400 ಜನ ಸೇರ್ತಾರೆ. ನಾವಲ್ಲೂ ಸಹಿತ ಇವತ್ತೇನು ಅಜ್ಜರು ಯಾರೂ ವೇದಿಕೆ ಮೇಲೆ ಕೂರಬಾರ್ದು, ಎಲ್ಲರೂ ಕೂಡ ಕೆಳಗೆ ಕೂರಬೇಕು, ಮಾತಾಡೋರಷ್ಟೇ ವೇದಿಕೆ ಮೇಲೆ ಬಂದು ಮಾತಾಡಬೇಕು ಅಂಥೇಳಿ ಮೊನ್ನೆ ನನಗೆ ಹೇಳಿದ್ರು. ಭಾಳ ಖುಷಿ ಆಯಿತು. ಯಾಕಂದರೆ ನಮ್ಮ ವಚನಾನಂದ ಶ್ರೀಗಳವರು ಸಮಾನತೆಯ ಹರಿಕಾರರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಯಾರೂ ದೊಡ್ಡರಲ್ಲ, ಯಾರೂ ಚಿಕ್ಕವರಲ್ಲ, ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ಹಿಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಇವತ್ತು ನಮ್ಮನ್ನೆಲ್ಲ ಒಂದೇ ಸ್ಥಳದಲ್ಲಿ ಕೂರಿಸಿರ್ತಕ್ಕಂಥದ್ದು. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಮ್ಮ ಸಿದ್ದಣ್ಣವರು ಇದುವರೆಗೂ ಗುಡುಗು, ಸಿಡ್ಲು, ಮಳೆ ಎಲ್ಲ ತರಿಸ್ಬಿಟ್ಟಿದ್ದಾರೆ. ಅವ್ರ ಮಾತಿನಲ್ಲಿ ತುಂಬ ಸತ್ಯ ಇತ್ತು. ಹಾಸ್ಯ ಇರ್ಬೋದು, ಆದರೆ ಸತ್ಯ ಇತ್ತು. ನಾವೆಲ್ಲ ಪಂಚಮಸಾಲಿಗರು ಹೇಗೆ ಅಂದರೆ, ಒಳ್ಳೆದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಭಾಳ ಆತ್ಮೀಯತೆಯಿಂದ ಸ್ವೀಕರಿಸೋ ಅಂತ ಒಂದು ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥವ್ರು.
ಹಾಗಾಗಿ ಅವರೆಲ್ಲ ಮಾತುಗಳಿಗೂ ನಾವು ಚಪ್ಪಾಳೆಯನ್ನು ತಟ್ಟಿದ್ದೀವಿ, ಸಂತೋಷಪಟ್ಟಿದ್ದೀವಿ. ಒಳಗಡೆಗೆ ಅಷ್ಟೇ ನೋವಾಗಿದೆ ನಮಗೆಲ್ಲ. ಯಾಕಂದರೆ ಇವತ್ತು ಪಂಚಮಸಾಲಿ ಸಮಾಜದ ಏನು 80-90 1 ಕೋಟಿ ಅಂತ ಹೇಳ್ತೀವಿ, ನಮ್ಮನ್ನು ಬೀದಿಗೆ ತರ ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಪುಣ್ಯವನ್ನು ಉಣ್ತಾರೆ. ಅದಕ್ಕೇನು ಭಾಳ ಹೆಚ್ಚು ಸಮಯ ಬೇಕಾಗಿಲ್ಲ. ಇವತ್ತು ಹಾಲು ಕುಡಿದ ಮಕ್ಕಳೇ ಇನ್ನು ವಿಷ ಕುಡಿದ ಮಕ್ಕಳು ಹೇಗೆ ಬದುಕಲಿಕ್ಕೆ ಸಾಧ್ಯ? ವೀರಶೈವ ಲಿಂಗಾಯತ ಸಮಾಜಕ್ಕೆ ಇತಿಹಾಸ ಇರತಕ್ಕಂಥದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ 1904ನೇ ಇಸ್ವಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಎಲ್ಲ ಗಣ್ಯರು, ಹಿರಿಯರು, ಮಠಾಧೀಶರುಗಳು ಅವರೆಲ್ಲರೂ ಸಹಿತ ಸೇರಿ ಕಟ್ಟಿರತಕ್ಕಂಥದ್ದು. ಅದರ ರಂಬೆ ಟೊಂಬೆಗಳಾಗಿ ನಮ್ಮ ಒಳಪಂಗಡದ ಸಮಾಜಗಳು ಕೂಡ ಸಂಘಟನೆ ಆಗ್ತಾ ಸಮಾಜವನ್ನು ಕಟ್ಟಿ ಸಮಾಜ ಬಾಂಧವರಿಗೆ ಅತಿ ಹೆಚ್ಚು ಸೇವೆಯನ್ನು ಮಾಡ್ತಾ ಬರ್ತಿರ್ತಕ್ಕಂಥದ್ದು. ನಂತರದ ದಿನಗಳಲ್ಲಿ ನಾವೆಲ್ಲ ಬಹಳ ನೋವನ್ನು ಅನುಭವಿಸ್ತಾ ಬರ್ತಾ ಇರತಕ್ಕಂಥ ಸಮಾಜ, ಅದರಲ್ಲೂ ಪಂಚಮಸಾಲಿ ಸಮಾಜ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಹಿಂದೆ 2A ಮೀಸಲಾತಿಯನ್ನು ನಾವು ಪಡ್ಕೋಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಪೀಠದಿಂದನೂ ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟರು ಕೂಡ ಸರ್ಕಾರ ಕಣ್ಣನ್ನು ಮುಚ್ಚಿಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸೋಂಥ ಒಂದು ಕೆಲಸವನ್ನು ಮಾಡಲಿಲ್ಲ. ಆ ನೋವು ಕಿಚ್ಚು ನಮ್ಮ ಆತ್ಮದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಎರಡನೇದು, ಇವತ್ತು ಈ ಲೆಕ್ಕ ಕೊಡೋ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜಕ್ಕೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು, ಇದೆಲ್ಲ ನಮಗೆ ತುಂಬ ನೋವನ್ನು ತಂದಿರತಕ್ಕಂಥದ್ದು. ಇವತ್ತಿನ ಒಂದು ಆಧುನಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೇವೆ. ಏನಂದ್ರೆ ಈ ಸಮಾಜವನ್ನ, ನಮ್ಮ ಪಂಚಮಸಾಲಿ ಸಮಾಜವನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅವರ ಒಂದು ಸ್ವಾರ್ಥಕ್ಕೆ, ಅವರ ಒಂದು ಏಳಿಗೆಗೆ, ಅವರ ಒಂದು ಉದ್ಧಾರಕ್ಕೆ ಪಂಚಮಸಾಲಿ ಸಮಾಜವನ್ನ ಬಲಿ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಶಾಶ್ವತ ಅಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರು ಹಿರೇಬಿದ್ರಿ ಸಿದ್ದಣ್ಣವ್ರು, ತುಂಬಾ ಚೆನ್ನಾಗಿ ಹೇಳಿದರು. ಅದರಲ್ಲೂ ಸಹಿತ ಈ ಮೊನ್ನೆ ಏನು ಕೆಲವೊಂದು ಸನ್ನಿವೇಶಗಳು ನಡೆದಂಥ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು, ಸಮಾಜವನ್ನ ನಾವು ಕಟ್ಟಿದ್ದೇವೆ, ಸಮಾಜವನ್ನ ನಾವು ಬೆಳೆಸಿದ್ದೇವೆ. ಹೊಡ್ಕೊಳ್ರಿ ನಿಮ್ಮ ಬೆನ್ನಿಗೆ, ನೀವು ಯಾರು ಬೇಡ ಅಂತ ನಿಮ್ಮ ಬೆನ್ನು ನೀವು ಚಪ್ಪರಿಸ್ಕೊಳ್ರಿ, ತಪ್ಪೇನಿಲ್ಲ. ಸಮಾಜ ಸಂಘಟನೆ ಆಗಬೇಕು ಅಂದ್ರೆ, ಸಮಾಜ ಕಟ್ಟಬೇಕು ಅಂದ್ರೆ ಸಮಾಜ ಬಾಂಧವರಿಂದ ಸಾಧ್ಯ, ಸಮಾಜದ ದಾನಿಗಳಿಂದ ಸಾಧ್ಯ. ಸಮಾಜ ಅಷ್ಟೇ ಅಲ್ಲ, ಅನ್ಯ ಸಮಾಜದವರು ಕೂಡ ಈ ಪಂಚಮಸಾಲಿ ಸಮಾಜಕ್ಕೆ ಸಾಕಷ್ಟು ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ನಾಲಿಗೆಯ ತೆವಲಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಮಾತನಾಡ್ತಾ ಇದ್ದೀರಿ. ನಾವು ನಿಮಗೆ ವಾರ್ನ್ ಮಾಡಲ್ಲ. ಸೋಮಣ್ಣ ಬೇವಿನ ಮರದವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಅವಾಗಲೇ ತಾವೆಲ್ಲ ಗಮನಿಸಿದ್ರಿ. ನೀವು ನಮ್ಮ ಅಣ್ಣ ತಮ್ಮಂದ್ರೆ, ನೀವು ನಮ್ಮ ಸಮಾಜ ಬಾಂಧವ್ರೆ. ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ, ದುಡ್ಡು ಪಡ್ಡು ತಿಂದು ಏನೋ ಒಂದು ಮಾಡಿರ್ಬೋದು ನೀವು, ಆದ್ರೆ ನಾವು ನಿಮ್ಮನ್ನು ಗೌರವಿಸಿ ಅಂತೇಳಿ ದೊಡ್ಡ ಮಾತನ್ನು ಹೇಳಿದ್ರು ಸೋಮಣ್ಣರು. ಆದರೆ ಬರ ಅಂತ ದಿನದಲ್ಲಿ ಸಮಾಜ ಸುಮ್ಮನಿದ್ರೂ ನೀವೇನು ಸಮಾಜದ ದುಡ್ಡನ್ನ ಏನು ಹೊಡೆದಿದ್ದೀರಲ್ಲ, ಭಗವಂತ ಯಾವ ಕಾರಣಕ್ಕೂ ಬಿಡಲ್ಲ. ಏನು ಅಕ್ಕಪಕ್ಕ ಕೂತಿದಾರಲ್ಲ, ಕಣ್ಣು ಮುಚ್ಕೊಂಡೇನು ಕೂತಿಲ್ಲ, ನೀವು ಮಾಡ್ತಾ ಇರೋದನ್ನ ನೋಡ್ತಾ ಇದ್ದಾರೆ, ಇಬ್ರು ಕೂಡ ಅನುಭವಿಸ್ತೀರಾ. ಬಹಳ ಚೆನ್ನಾಗಿ ಹೇಳಿದ್ರು ಸಿದ್ದಣ್ಣರು. ಹೇಳಾದ್ಮೇಲೆ ನಾನೇನು ಮಾತನಾಡಬಾರ್ದು ಅಂತ ಅನ್ಕೊಂಡಿದ್ದೆ ನಾನು. ಆಕ್ಚುಲಿ ಇವರೇನು ಸಮಾಜ ನಾವು ಕಟ್ಟಿದೀವಿ ಅಂತಾರಲ್ಲ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. ವಿಧಾನಸೌಧವನ್ನ ಕೆಂಗಲ್ ಹನುಮಂತನೇವರು ಕಟ್ಟಿದ್ರು, ಅವರು CM ಆದಂಥ ಸಂದರ್ಭದಲ್ಲಿ.
ಅದು ಯಾರೂ ಕೂಡ ಅಷ್ಟೊಂದು ಆಸಕ್ತಿ ವಹಿಸಿರಲಿಲ್ಲ. ಒಂದು ಒಳ್ಳೆ ನಮ್ಮ ಪಾರ್ಲಿಮೆಂಟನ್ನು ನಮ್ಮ ವಿಧಾನಸೌಧವನ್ನು ನಡೆಸಲಿಕ್ಕೆ ಇದೊಂದು ಒಳ್ಳೆ ಅಧಿಕಾರಿಗಳಿಗೆ ಒಂದು ಒಳ್ಳೆ ಕಚೇರಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಕೆಂಗಲ್ ಹನುಮಂತಯ್ಯನವರು ತುಂಬ ಜವಾಬ್ದಾರಿ ತಗೊಂಡು ಆ ಒಂದು ವಿಧಾನಸೌಧವನ್ನು ಕಟ್ಟಿದರು. ಅವ್ರು ಕೇಳ್ಬೋದಾಗಿತ್ತಲ್ಲ, ನಾನು ಕಟ್ಟಿದ್ದೀನಿ, ದುಡ್ಡು ಯಾರದೇ ಆಗಿರ್ಬೋದು, ನಾನು ಕಟ್ಟಿದ್ದೀನಿ, ನನ್ನ ಮಕ್ಕಳು ಮೊಮ್ಮಕ್ಕಳ ಹೆಸರಿಗೆ ಬರೀತೀನಿ ಅಂತ ಕೇಳ್ಬೋದಾಗಿತ್ತಲ್ಲ ಅವರು, ಅಲ್ವಾ? ಮೈಸೂರು ರಾಜರು ಅರಮನೆಯನ್ನು ಕಟ್ಟಿದ್ದಾರೆ, ಮತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಬರಿಬೋದಾಗಿತ್ತಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಕೋಟೆಯನ್ನು ಕಟ್ಟಿದ್ಲು, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಲು, ಅವಳು ಕೋಟೆನ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಬರಿಬೋದಾಗಿತ್ತಲ್ಲ. ಈ ಮಠನ ನೀವು ಕಟ್ಟಿದ್ದೀರಿ ಅಂತೇಳಿ ನೀವೇ ಇರ್ಬೇಕಾ 24 ವರ್ಷದಿಂದ ಗೂಟ ಪಡ್ಕೊಂಡು? ಯಾಕೆ ಯಾರು ಗಂಡಸರಿಲ್ವ ಪಂಚಮಸಾಲಿ ಸಮಾಜದಲ್ಲಿ? ಯಾರಿಗೇನು ತಾಕತ್ತಿಲ್ವಾ? ಇವತ್ತು ನೋಡಿದ್ರಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯಾರೋ ಉಪಾಧ್ಯಕ್ಷ, ನಿನ್ನ ಹೆಸರೇನಪ್ಪ, ಮಾಲ್ತೇಶ್, ಅದ್ಭುತವಾಗಿ ಮಾತಾಡಿದ್ರು. ಅವರ ಹೊಟ್ಟೆಲಿರ್ತಕ್ಕಂಥ ಕಿಚ್ಚನ್ನ ಹೊರಗೆ ಹಾಕಿದ್ರು. ಸಾಕಷ್ಟು ಜನ ನಿಮ್ಮ ಕಿಚ್ಚನ್ನ ಹೊರಗೆ ಹಾಕಿದ್ರಿ. ಈ ಮಠ ಯಾರಪ್ಪನ ಸೊತ್ತಲ್ಲ, ಈ ಮಠ ಪಂಚಮಸಾಲಿ ಸಮಾಜ ಬಾಂಧವರದು. ಯಾವ ಕಾರಣಕ್ಕೂ ಕೂಡ ಕನಸಲ್ಲೂ ಕೂಡ ನೀವು ಭಾವಿಸ್ಬೇಡ್ರಿ, ಯಾವ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇನ್ನು ಹೆಚ್ಚಿಗೆ ಮಾತನಾಡೋದಿಲ್ಲ. ಅದರ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಕೊನೆಯದಾಗಿ. ಇದನ್ನು ಭಾಳ ಉತ್ಪ್ರೇಕ್ಷೆ ಅಂತ ಅನ್ಕೋಬೋದು ನೀವು, ಆದರೂ ಕೂಡ ಸತ್ಯ ಹೇಳ್ತೀನಿ. ಬಸವಣ್ಣವರು ಸಂಗಮದಲ್ಲಿ ಸಾಕಷ್ಟು ಸಮಾಜದವ್ರನ್ನ ಒಟ್ಟುಗೂಡಿಸಿ ಇವತ್ತು ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು. ಆ ಸಂಗಮದಲ್ಲಿ ಒಬ್ಬ ಕಣ್ಣು ಕಾಣದೇ ಇರತಕ್ಕಂಥ ಒಬ್ಬ ಕುರುಡ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಬೀಳ್ತಾನೆ. ಬಿದ್ದ ತಕ್ಷಣ ಬಸವ ಅಂತನವನು ತಕ್ಷಣ ಅವ್ರನ್ನ ಕೈ ಹಿಡಿದು ಎತ್ತುತ್ತಾರೆ. ಎತ್ತಿದ ತಕ್ಷಣ ನನ್ನ ಹೆಸರು ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರಂತ ಬಸವಣ್ಣವ್ರು. ಬಸವಣ್ಣ ಕಾಪಾಡದಪ್ಪ ಅಂತ ನಾವು ಹೆಂಗೆ ಗೊತ್ತಾಯ್ತು ನನ್ನ ಹೆಸರು ನಿನಗೆ ಅಂತೇಳಿ. ಈ ಸಂಗಮದಲ್ಲಿ ಕಾಪಾಡೋ ಅಂಥವ್ರು ಯಾರಾದರೂ ಇದ್ರೆ ಬಸವಣ್ಣ ಮಾತ್ರ. ಬಸವಣ್ಣನ ಬಿಟ್ಟರೆ ಬೇರೆ ಕೈಲಿ ಯಾರ ಕೈಲೂ ಸಾಧ್ಯ ಇಲ್ಲ ಅಂತೇಳಿ. ಹಾಗೇನೆ ನಮ್ಮ ಈ ಹರಪೀಠ, ಈ ಪಂಚಮಸಾಲಿ ಹರಪೀಠ ಇವತ್ತು ನೀವೇನು ಬೀಳ್ಸ ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ನಮ್ಮ ಜಗದ್ಗುರುಗಳ ಏನು ಉಚ್ಚಾಟನೆ ಮಾಡಿದೀವಿ ಅಂತ ಹೇಳಿಕೆ ಕೊಟ್ಟಿದ್ದೀರಿ. ನಿಮ್ಮನ್ನ ಏನ್ ಮಾಡಬೇಕು ಅದನ್ನ ಮಾಡಿ ಈ ಮಠವನ್ನ ಬಸವಣ್ಣನ ರೂಪದಲ್ಲಿ ಶಿವಶಂಕರ ಅಂತೇಳಿ ಗುರುಗಳು ಕರೆದಂತ ಸಂದರ್ಭದಲ್ಲಿ 18 ವರ್ಷದ ನಂತರ ಬಂದಿವತ್ತು ಅವರನ್ನ ಎತ್ತ ಅಂತ ಒಂದು ಕೆಲಸವನ್ನ ಶಿವಶಂಕರಣ್ಣವ್ರು ಮಾಡಿದ್ದಾರೆ. ತಿರುಕನ ಕನಸು ಕಾಣೋದ್ರಿಂದ ಏನು ಉಪಯೋಗ ಇಲ್ಲ. ಇವತ್ತು ಸಮಾಜವನ್ನ ನಿಸ್ವಾರ್ಥದಿಂದ ಜಮೀನನ್ನ ದಾನ ಮಾಡಿದ್ರೆ ಇಲ್ಲ ಸಲ್ಲದ ಲೆಕ್ಕ ಹೇಳ್ತೀರಾ ನೀವು? ಆಯ್ತು, ಇರಲಿ. ಇದರಲ್ಲಿ ನಾವು 12 ಜನ ಟ್ರಸ್ಟ್ಗಳು ಎಲ್ಲರೂ ಕಳ್ಳರು ಅಂತ ಹೇಳಕ್ ತಯಾರಿಲ್ಲ. ನಾವು ನಿಮ್ಮ ಆತ್ಮವನ್ನು ಮುಟ್ಕೊಂಡು ನೀವು ಹೇಳ್ಬೋದು. ಆತ್ಮವನ್ನು ಮುಟ್ಕೊಂಡು ಹೇಳ್ರಿ ನೀವು, ನಾನು ಇದರಲ್ಲಿ ದುಡ್ಡು ತಿಂದಿಲ್ಲ, ನಾನು ಇದರಲ್ಲಿ 1 ರೂಪಾಯಿನೂ ನಾನು ಅನ್ಯಾಯ ದುಡ್ಡು ತಿಂದಿಲ್ಲ, ನಾನೇ ಇನ್ನು ಸಮಾಜಕ್ಕೆ ಹಾಕಿದ್ದೀನಿ ಅಂತೇಳಿ ನಿಮ್ಮ ಆತ್ಮ ಮುಟ್ಕೊಂಡು ಹೇಳ್ಕೊಳ್ರಿ ನೀವು. ನಮಗೇನು ಅಭ್ಯಂತರ ಇಲ್ಲ. ಇವತ್ತು ನಾವು ಏನು ಇಷ್ಟೊಂದು ಜನ ಎಲ್ಲ ಸೇರಿದ್ದೀವಿ, ನೀವು 1 ರೂಪಾಯಿನೂ ಹಣ ತಿಂದಿಲ್ಲ, ನಾವು ನಿಸ್ವಾರ್ಥ ಸೇವೆಯಿಂದ ಈ ಸಮಾಜಕ್ಕೆ ಸೇವೆ ಮಾಡಿದ್ದೀವಿ ಅಂತ ನೀವು ಹೇಳಿದ್ರೆ, ನಾನು ಇಲ್ಲಿ ಕುಂತಿರ್ತಕ್ಕಂಥ ಲೀಡರ್ಗಳಿಗೆ, ಹಿರಿಯರುಗಳಿಗೆ ಕಾಲಿಗೆ ಬಿದ್ದು ಸಮಾಜದ ಮುಂದೆ ಕ್ಷಮೆ ಕೇಳೋಂಥ ಕೆಲಸ ಮಾಡ್ತೀವಿ. ಬೇಕಾದ್ರೆ ನೀವು ದುಡ್ಡು ಹೊಡೆದಿಲ್ಲ ಅಂದ್ರೆ, ಹೊಡೆದಿರಿ ಅಂದ್ರೆ ನಿಮ್ಗೆಲ್ಲ ಏನು ಅನಿಸಿಕೆ ಇದೆಯಲ್ಲ, ಇಲ್ಲಿ ಹೊಸ ಬೀಜವನ್ನ ಬಿತ್ತಬೇಕು, ಹೊಸ ಬೆಳೆಯನ್ನ ಬೆಳಿಬೇಕು, ಹೊಸ ಮಳೆಯನ್ನ ತರಬೇಕು. ಇವತ್ತು ಬಿದ್ದಂತ ಸಮಾಜದ ಒಬ್ಬ ಯುವಕನನ್ನಾಗ್ಲಿ ಜನಾಂಗದವ್ರನ್ನಾಗ್ಲಿ ಮೇಲ್ ತರಬೇಕು ಅನ್ನೋ ಒಂದು ದಿಟ್ಟ ಒಂದು ಆಲೋಚನೆಯನ್ನ, ನಿರ್ಧಾರವನ್ನ ನೀವೆಲ್ಲ ಏನಿಲ್ಲಿ ಬಂದಿರತಕ್ಕಂಥವ್ರು ಇಟ್ಕೊಂಡಿದ್ದೀರಿ.
ಆ ಕೆಲಸವನ್ನು ಮಾಡೋಣ. ಅದಕ್ಕೆ ನಿಮ್ಮ ಸಹಕಾರ ಸಿಗುತ್ತಿಲ್ಲ ನನಗಂತೂ ಗೊತ್ತಿಲ್ಲ. ಆದರೆ ನಾವು ಮಾತ್ರ ಈ ಛಲವನ್ನ, ಈ ಹಠವನ್ನ, ಈ ಪ್ರಯತ್ನವನ್ನ ಯಾವ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಯಾವ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಇನ್ನೂ ತುಂಬ ಮಾತಾಡೋಂಥದ್ದು ಸಾಕಷ್ಟಿದೆ. ನಮಗೆ ಯಾರೂ ಶತ್ರುಗಳಲ್ಲ. ಸಮಾಜಕ್ಕೆ ದ್ರೋಹ ಮಾಡಿದ್ರು ಅಂದರೆ, ಸಮಾಜಕ್ಕೆ ಅನ್ಯಾಯ ಮಾಡಿದ್ರು ಅಂದರೆ ನೀವೆಲ್ಲರೂ ಕೂಡ ನಮಗೆ ಶತ್ರುಗಳೇ, ನೀವೆಲ್ಲರೂ ಕೂಡ ನಮಗೆ ವಿರೋಧಿಗಳೇ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೊಂದು ಜಗದ್ಗುರುಗಳಲ್ಲಿ ನಾನೊಂದು ಮನವಿ ಮಾಡ್ಕೊಳ್ತೀನಿ. ನೀವು ಮಠಕ್ಕೆ ಬಂದು ಪೀಠಾರೋಹಣ ಮಾಡಿದ ನಂತರ ಇಷ್ಟೊಂದು ಜನ ಈ ಥರ ಬಸವಣ್ಣನ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥದ್ದು ನೀವು ನೋಡಿದಿರಲ್ಲ, ನನಗಂತೂ ಗೊತ್ತಿಲ್ಲ. ಆದರೆ ಬರೋ ಅಂಥ ದಿನದಲ್ಲಿ ಸಮಾಜವನ್ನು ಒಟ್ಟುಗೂಡಿಸ್ಬೇಕು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಬೆಳೆಸಬೇಕು. ಆ ಜವಾಬ್ದಾರಿ ತಮ್ಮದಿದೆ. ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಲಿಕ್ಕೆ ತಯಾರಿದ್ದೀವಿ ಗುರುಗಳೇ. ಬರೋ ಅಂಥ ದಿನದಲ್ಲಿ ಏನು ನಾನು ನೋಡಿದ್ದೀನಿ, ನನಗೆ ತುಂಬ ಜನ ಹೇಳ್ತಾ ಇದ್ರು, ನೀನು ಹೇಳು ಯಾವುದಾದ್ರೂ ಒಂದು ಯಾವುದಾದ್ರೂ ಸಭೆಯಲ್ಲಿ, ದೊಡ್ಡ ಸಭೆಯಲ್ಲಿ ಹೇಳು, ನಿಮ್ಮೆಲ್ಲರಿಗಿಂತ ಮುಂಚೆ ಅಜಯ್ ಕುಮಾರ್ ಸಮಾಜದಲ್ಲಿದ್ದ, ನೀನು 1,000 ರೂಪಾಯಿ ಕೊಟ್ಟು ಸಮಾಜ ಕಟ್ಟ ಅಂತ ಕೆಲಸ ಮಾಡಿದೀಯಾ, ನೀನು ಹುತ್ತವನ್ನ ಕಟ್ಟ ಅಂತ ಕೆಲಸ ಮಾಡಿದ್ಯಾ, ಆಮೇಲೆ ಎಲ್ಲ ಹಾವುಗಳು ಬಂದಿದ್ದವು ಅಂತ ಹೇಳು ಅಂದ್ರು. ಆದ್ರೂ ನನಗೆ ಹೇಳಕ್ ಮನ್ಸಿಲ್ಲ. ಅವರೇ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಬಂದಿದ್ದೀವಿ, ಸಮಾಜಕ್ಕೆ ಏನೇನು ದೇಣಿಗೆ ಕೊಟ್ಟಿದ್ದೀವಿ, ಏನೇನು ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ನನಗೆ ಗೊತ್ತಿರ್ತಕ್ಕಂಥವ್ರು ಏನಾದರೂ ಕಷ್ಟ ಅಂತ ಕೇಳಲಿಕ್ಕೆ ಹೋದ್ರೆ, ನಾನು ಹೇಳೋದಿಲ್ಲಪ್ಪ, ನಾನು ಹೇಳಿದ್ರೆ ತಪ್ಪಾಗತ್ತೆ. ಸಮಾಜ ಎದಕ್ರಿ ನಾವು ಇರ್ಬೇಕು? ಸಮಾಜದಲ್ಲಿ ಟ್ರಸ್ಟಿ ಆಗಿಯೋ, ಕಾರ್ಯದರ್ಶಿ ಆಗಿಯೋ, ಉಪಾಧ್ಯಕ್ಷನಾಗಿಯೋ, ಅಧ್ಯಕ್ಷನಾಗಿಯೋ ಯಾಕಿರಬೇಕು? ಸಮಾಜದಲ್ಲಿರ್ತಕ್ಕಂಥ ಒಬ್ಬ ಸಮಾಜ ಬಾಂಧವ ಕಷ್ಟ ಅಂತೇಳಿ ನಿನ್ನ ಮನೆ ಬಾಗಿಲಿಗೆ ನೀವಿರೋ ಸ್ಥಳಕ್ಕೆ ಬಂದರೆ ಕೈ ಚೆಲ್ಲ ಅಂತ ಒಂದು ಕೆಲಸವನ್ನು ಮಾಡಿದ್ದೀರಿ. ನೀವು ಕೈ ಚೆಲ್ಲ ಅಂತ ಒಂದು ಕೆಲಸವನ್ನು ಮಾಡಿದ್ದೀರಿ. ಈ ನೋವು ತುಂಬ ನನಗೂ ಇದೆ, ತುಂಬ ಇದೆ ನೋವು. ಈ ಥರ ನೋವನ್ನು ಅನುಭವಿಸಿರ್ತಕ್ಕಂಥವ್ರು ಇಲ್ಲೆಲ್ಲ ಸಾಕಷ್ಟು ಜನರಿದ್ದೀರಿ. ಇದೆಲ್ಲದಕ್ಕೂ ಕೂಡ ಅಂತ್ಯ ಆಡಲಿಕ್ಕೆ ಶಿವಶಂಕರಣ್ಣವ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಇನ್ನು ಮುಂದೆ ನಿಮಗೆ ಯಾರಿಗೂ ಕೂಡ ತೊಂದರೆ ಆಗಲ್ಲ. ಬರೋ ಅಂತ ಇನ್ನೇನು 2 ವರ್ಷಗಳಲ್ಲಿ ನೀವೇನು ಕಂಡಂತ ಕನಸುಗಳು 100ಕ್ಕೆ 100 ಈಡೇರುತ್ತೆ, 100ಕ್ಕೆ 100 ಈಡೇರುತ್ತೆ. ಅದಕ್ಕೆ ನಾವೆಲ್ಲರೂ ಸಹಿತ ಪ್ರಯತ್ನವನ್ನ ಮಾಡಿ ಈ ಸಮಾಜವನ್ನ ಎತ್ತ ಅಂತ ಒಂದು ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಅಜಯ್ ಕುಮಾರ್ ಸರ್ಗೆ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ